ಸಮಾಧಾನ ಮಾಡ್ಕೋ ಗೋಪಿ. ಈ ಸಮಸ್ಯೆಗೆ ಪರಿಹಾರ ನಿಮ್ಮನೇಲೇ ಇತ್ತಲ್ಲ ತಿಮ್ಮಣ್ಣ? ಪರಿಹಾರ ನಮ್ಮನೆಲ್ಲ? ಹೌದು. ನಿಮ್ಮ ಮನೆಗೊಬ್ರು ಮಹಾತ್ಮರು ಬಂದು ಒಂದು ಸಾಲಿಗ್ರಾಮ ಕೊಟ್ಟಿರ್ಬೇಕಲ್ವೇ? ಹೌದು. ಆದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಮಗೆ ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ ತಿಮ್ಮಣ್ಣ, ಅದ್ರ ಮಹಾತ್ಮ ನಿನಗೆ ತಿಳಿಲಿಲ್ವಲ್ಲ ಅನ್ನೋದು ಮುಖ್ಯ. ಅಂದ್ರೆ ದೇಹವನ್ನು ಆವರಿಸಿರೋ ಯಾವುದೇ ವಿಷಕಾರಕ ಆಗ್ಲಿ, ದುಷ್ಟ ಶಕ್ತಿಗಳಾಗ್ಲಿ, ಅದನ್ನ ನಾಶ ಮಾಡೋ ಶಕ್ತಿ ಸುದರ್ಶನ ಸಾಲಿಗ್ರಾಮಕ್ಕಿದೆ. ಆ ಆಪದ್ ಬಾಂಧವನಿಗೂ ಆಪತ್ತು ತಪ್ಪಿದ್ದಲ್ಲ. ಅವನ ರಕ್ಷಣೆಗಾಗಿ ಈ ಸಾಲಿಗ್ರಾಮ. ಸುದರ್ಶನ ಸಾಲಿಗ್ರಾಮನ ಭಕ್ತಿಯಿಂದ ಆರಾಧಿಸಿದ್ರೆ ಅದೆಂಥದ್ದೇ ಕಷ್ಟ ಇರಲಿ ಕರಗೋಗುತ್ತೆ. ಮೊದಲು ಮಡಿ ಹುಟ್ಟು ಭಕ್ತಿಯಿಂದ ಸಾಲಿಗ್ರಾಮನ ಪೂಜೆ ಮಾಡಿ ಅದ್ರ ತೀರ್ಥನ ಗೋಪಮ್ಮಂಗೆ ಕೊಡಿಸಿ. ಆಯ್ತು ಪಂಡಿತ್ರೆ. ಕಟ್ಟಳೆ ತುಂಬಿದ ಮೇಲೆ ಅಷ್ಟರೋಳು ಪುರಂದರ ವಿಠಲನೇನು ಮನವೇ. ವಿಠಲನೇನು ಮನವೇ, ವಿಠಲನೇನು ಮನವೇ, ವಿಠಲ. श्रीहरि 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 श्रीहरि. ಗೋಪಿ, ನೀನ್ ಎಲ್ಲಿ ಹೋಗಿದ್ಯೋ ಅಂತ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ಲ, ನಿನ್ಗೋಸ್ಕರ ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ನಾನು ಕಾಯ್ತಾ ಇದ್ರೆ ನೀನ್ ನೋಡಿದ್ರೆ ಈ ಕೊರಿಯೋ ಚಳಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಕ್ ಬಂದಿದ್ಯಾ. ನಿನ್ನ ಹೊಟ್ಟೆಯಲ್ಲಿ ಮಗು ಇದೆ ಗೋಪಿ. ಮಗುಗೋಸ್ಕರನೇ ರೀ ಬಂದಿದ್ದು. ಗೋಪಿ, ತುಂಬಾ ಚಳಿ ಇದೆ, ಇದನ್ನಾದ್ರೂ ಹೊದ್ಕೋ. ನಂಗೇನು ಚಳಿ ಆಗ್ತಿಲ್ಲ ಅಂದ್ರೆ? ನಿನಗ್ ಚಳಿ ಆಗದೆ ಇರಬಹುದು ಗೋಪಿ, ಆದ್ರೆ ಮಗುಗೆ ಅಪ್ಪಿ ತಪ್ಪಿ ನಿನಗೇನಾದ್ರೂ ಶೀತ ಆಗೋಗಿ ಅದರಿಂದ ಮಗುಗ್ ತೊಂದರೆ ಆಗ್ಬಿಟ್ರೆ? ಮಗುನೇ ಹೇಳಿದ್ದು ಅಂತ ಹೇಳ್ತಾ ಇದ್ದೀನಲ್ಲ. ಸರಿ, ಇನ್ಮೇಲೇನಾದ್ರೂ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು ಅಂತ ಮಗು ಹೇಳಿದ್ರೆ ನನ್ನನ್ನು ಎಪ್ಸು, ನಾನೇ ನಿನ್ನನ್ನು ಕರ್ಕೊಂಡು ಬರ್ತೀನಿ, ಆಯ್ತಾ? ಈಗ ಇದನ್ನ ಹೊದ್ಕೋಬೇಕು. ಆಡಿಸಿದ ಯಶೋಧೆ ಜಗದೋದ್ಧಾರನ ಆಡಿಸ್ಬೇಕು ಅಂದ್ರೆ ಅವನಿಗೆ ಇಷ್ಟವಾಗಿರೋ ಅವಲಕ್ಕಿ ತಿನ್ಬೇಕಮ್ಮ, ಆಗ್ಲೇ ತಾನೇ ನಿನಗೆ ಶಕ್ತಿ ಬರೋದು. ವೆಂಕು, ಆ ದೇವ್ರು ನಿನ್ ಹೊಟ್ಟೆಲ್ ಹಾಕೋ ಮಗುನ ನನ್ನ ಹೊಟ್ಟೆಲ್ ಹಾಕಿ ನನಗೆ ಮುಜುಗರ ಕೊಟ್ಟ, ನಿನಗೆ ಕಣ್ಣೀರ್ ಕೊಟ್ಬಿಟ್ಟ. ಯಾಕಮ್ಮ ಹಂಗ ಅನ್ಕೋತೀಯ? ದೇವ್ರು ನಾನಿನ್ನು ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದಾನೆ. ನಾನಿನ್ನು ಮಗು ಅಲ್ಲ ಅಂತ ಗೊತ್ತಾದ್ಮೇಲೆ ನಂಗೂ ಒಂದ್ ಮಗು ಕೊಡ್ತಾನೆ. ನೀ ಚಿಂತೆ ಮಾಡ್ಬೇಡ, ಈಗ ನಿನ್ನ ಆರೋಗ್ಯ ಮುಖ್ಯ. ಚಿಕ್ಕ ವಯಸ್ಸಲ್ಲಿ ಅದ್ ಎಷ್ಟು ದೊಡ್ಡೋಳ್ ತರ ಮಾತಾಡ್ತೀಯ.
ನಾನು ನಿನಗೆ ಆರೈಕೆ ಮಾಡಬೇಕಿತ್ತು, ಅಂಥದ್ರಲ್ಲಿ ನೀನೇ ನಂಗೆ ಆರೈಕೆ ಮಾಡೋ ಹಾಗಾಯ್ತು. ಮಕ್ಕಳು ಮಕ್ಕಳಾಗಿದ್ದಾಗ ತಾಯಿ ಆರೈಕೆ ಮಾಡ್ತಾಳೆ, ತಾಯಿಯೇ ಮಗು ಆದಾಗ ಮಕ್ಕಳು ತಾನೇ ಆರೈಕೆ ಮಾಡಬೇಕು. ಈಗ ತಗೋಮ್ಮ. ಬೇಡ ಮಗಳೇ, ನಾನು ಶ್ರೀನಿವಾಸನ ವರಪ್ರಸಾದದಿಂದ ತಾಯಿ ಆಗ್ತಾ ಇದ್ದೀನಿ. ಮಗು ಉಪವಾಸ ಮಾಡಬೇಕು ಅಂತಿದೆ. ಉಪವಾಸ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು? ಏ ವೆಂಕು, ಹೊಟ್ಟೆ ಹಸುವಾಗಿ ಹಣ್ಣಾಗ್ತಾ ಇದೆ, ಬೇಗ ಬೇಗ ಬಡಿಸ್ಬಾರ್ದೆ? ಅಲ್ಲ ಅತ್ತೆ, ಅಮ್ಮ ನಿನ್ನೆ ಉಪವಾಸ ಮಾಡಿದ್ದಾರೆ, ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ, ಅವರೇ ಸುಮ್ಮನಿದ್ದಾರೆ. ನಿನ್ಗಾಗ್ಲೇ ಹಸ್ವಾ? ಲೇ ಕತ್ತೆ, ಅವಳ ವಯಸ್ಸೇನು ನನ್ನ ವಯಸ್ಸೇನು? ನನ್ನ ಹಸುವಿಗೆ ಬೆಲೆನೇ ಇಲ್ವೇನೆ ಈ ಮನೆಯಲ್ಲಿ? ಅಯ್ಯ, ಅದ್ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ? ನಾನೀಗ ಹಿಂಗ್ ಬಡ್ಸಲ್ಲ ಅನ್ನ. ಅಂತ್ಯ ಕಣೆ, ಅಂತ್ಯ. ನಾಳೆ ಅದನ್ನು ಅಂತ್ಯ. ಯಾಕೆ ಹೇಳು? ಈ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಕೊಂಡು ಕೂತಿದ್ದೀನಲ್ಲ, ನಾಳೆ ಬಡ್ಸೋದಿಲ್ಲ ಅಂತಾನು ಹೇಳ್ತ್ಯಾ? ಅಯ್ಯೋ, ಅದ್ಯಾಕೆ ಹಿಂಗ್ ಆಡ್ತಾ ಇದ್ಯಾ? ನಾನೇನ್ ಹೇಳ್ಬಾರ್ದು ಹೇಳ್ಬಿಟ್ಟೆ ನಿನಗೆ. ಯಾಕೆ ಹೀಗೆ ಕಿರ್ಚಾಡ್ತಾ ಇದ್ದೀರಿ? ಕಿರಿಚ್ತಿರೋ ನಾನಲ್ಲ ಕಣೋ, ನಿನ್ನ ಮಗಳು. ವೆಂಕು, ಅಪ್ಪ, ನಾನೇನು ಹೇಳಲೇ ಇಲ್ಲಪ್ಪ. ಸರಿ ಆಯ್ತು, ಬೇಗ ಬೇಗ ಬಡ್ಸು. ಗೋಪಿ, ಗೋಪಿ, ಗೋಪಿ. ವೆಂಕು, ಗೋಪಿಯಲ್ಲಿ? ಇಲ್ಲಿಷ್ಟೆಲ್ಲ ಆಗ್ತಾ ಇದ್ರು ಅವಳು ಉಸಿರು ಬಿಡ್ತಿಲ್ಲ ಅಂತ ಅಂದ್ರೆ ಅವಳು ಮನೆಯಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಗೋಪಿ ಮನೇಲಿಲ್ವಾ? ಗೋಪಿ